ಇಡಿ ತನಿಖೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ರಿಲೀಫ್ ಸಿಕ್ಕಿದೆ. ಹೇಗೆ ಬನ್ನಿ ನೋಡೋಣ. ಅಕ್ರಮ ಹಣ ಸಂಗ್ರಹ ಕೇಸ್ನಿಂದ ಡಿಕೆಶಿಗೆ ಸುಪ್ರೀಂ ರಿಲೀಫ್. ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ಗೆ ಡಿಕೆ ಸಾಷ್ಟಾಂಗ ನಮಸ್ಕಾರ. ದೆಹಲಿಯ ಡಿಕೆ ಶಿವಕುಮಾರ್ ಹಾಗೂ ಆಪ್ತರ ನಿವಾಸಗಳ ಮೇಲೆ ಐಟಿ ದಾಳಿ ನಡೆದಾಗ ಸಿಕ್ಕ 8.59 ಕೋಟಿ ಹಣ ಡಿಕೆ ಶಿವಕುಮಾರ್ ಅನ್ನ ಸಾಲು ಸಾಲು ಸಂಕಷ್ಟಕ್ಕೆ ಸಿಲುಕಿಸಿತು. ಅಕ್ರಮ ಹಣವನ್ನ ತಮ್ಮ ಆಪ್ತರ ಮೂಲಕ ವ್ಯವಹಾರದಲ್ಲಿ ತೊಡಗಿಸಿದ್ದಾರೆ ಅಂತ ಆದಾಯ ತೆರಿಗೆ ಇಲಾಖೆ ಆಪಾದಿಸಿತು. ಐಟಿ ಸೆಕ್ಷನ್ಗಳಲ್ಲದೆ ಐಪಿಸಿಯ ಸೆಕ್ಷನ್ 120B ಅಡಿಯೂ ಕೇಸ್ ದಾಖಲಿಸಿತು. ಐಟಿಯಿಂದ ಸಿಕ್ಕಿದ್ದ ಮಾಹಿತಿಯನ್ನೇ ಆಧರಿಸಿ ಇಡಿ 2019 ಜನವರಿ 17ರಂದು ಡಿಕೆ ಶಿವಕುಮಾರ್ಗೆ ಸಮನ್ಸ್ ಜಾರಿಗೊಳಿಸಿತ್ತು. ಇಡಿ ಸಮನ್ಸ್ ಪ್ರಶ್ನಿಸಿ ಡಿಕೆ ಶಿವಕುಮಾರ್ ಸಲ್ಲಿಸಿದ ರಿಟ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತ್ತು. ಐಪಿಸಿ ಸೆಕ್ಷನ್ 120B ಪ್ರತ್ಯೇಕ ಅಪರಾಧವಲ್ಲವೆಂಬ ಡಿಕೆ ಶಿವಕುಮಾರ್ ಪರ ವಕೀಲರ ವಾದವನ್ನ ಹೈಕೋರ್ಟ್ ತಿರಸ್ಕರಿಸಿತು. ಹೀಗಾಗಿ ವಿಚಾರಣೆಗೆ ಹಾಜರಾದ ಡಿಕೆ ಶಿವಕುಮಾರ್ ಅನ್ನ ಜಾರಿ ನಿರ್ದೇಶನಾಲಯ ಬಂಧಿಸಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಈ ಇಡಿ ಪ್ರಕರಣವನ್ನೇ ರದ್ದುಪಡಿಸಿದೆ. ಪಿಎಂಎಲ್ಎ ಕಾಯ್ದೆಯಡಿ ಸೂಚಿಸಲಾಗಿರುವ ಪ್ರಕರಣಗಳ ಬಗ್ಗೆ ಮಾತ್ರ ಇಡಿ ತನಿಖೆ ನಡೆಸಬಹುದು. ಆದ್ರೆ ಐಪಿಸಿ ಸೆಕ್ಷನ್ 120B ಅಂದ್ರೆ ಅಪರಾಧಿಕ ಒಳಸಂಚು ಸ್ವತಂತ್ರ ಅಪರಾಧವಲ್ಲ. ಹೀಗಾಗಿ ಪಿಎಂಎಲ್ಎ ಕಾಯ್ದೆಯಡಿ ಅಧಿಸೂಚಿತ ಅಪರಾಧವಿಲ್ಲದೆ ಕೇವಲ ಐಪಿಸಿ ಸೆಕ್ಷನ್ 120B ಆಧರಿಸಿ ತನಿಖೆ ನಡೆಸುವಂತಿಲ್ಲವೆಂದು ಅಭಿಪ್ರಾಯಪಟ್ಟಿರುವ ಸುಪ್ರೀಂ ಕೋರ್ಟ್ ಡಿಕೆ ಶಿವಕುಮಾರ್ ವಿರುದ್ಧದ ಇಡಿ ಪ್ರಕರಣವನ್ನ ರದ್ದುಪಡಿಸಿದೆ. ಐಪಿಸಿ ಸೆಕ್ಷನ್ 120B ಸ್ವತಂತ್ರ ಅಪರಾಧ ಅಂದಿದ್ದ ಹೈಕೋರ್ಟ್ ತೀರ್ಪನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಐಪಿಸಿ ಸೆಕ್ಷನ್ 120B ಸ್ವತಂತ್ರ ಅಪರಾಧವಲ್ಲವೆಂದು ಇಡಿ ಕೇಸನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಇಡಿ ಪ್ರಕರಣದಲ್ಲಿ 50 ದಿನಗಳ ಕಾಲ ಜೈಲಿನಲ್ಲಿದ್ದ ಡಿಕೆ ಶಿವಕುಮಾರ್ ಇನ್ನು ದೆಹಲಿಯ ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತಿಲ್ಲ. ಹೀಗಾಗಿ ಇದೇ ಇಡಿ ಪ್ರಕರಣದಲ್ಲಿ ಮತ್ತೆ ಜೈಲು ಸೇರುವ ಅಪಾಯದಿಂದ ಡಿಕೆ ಶಿವಕುಮಾರ್ ಪಾರಾಗಿದ್ದಾರೆ. ಸಿಬಿಐ ಡಿಕೆ ಶಿವಕುಮಾರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ದಾಖಲಿಸಿದೆ. ಆದರೆ ಸಿಬಿಐ ತನಿಖೆ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಹೆಚ್ಚಿನ ಪರಿಣಾಮವಿಲ್ಲ. ಐಟಿ ಇಡಿ ನೀಡಿದ್ದ ಮಾಹಿತಿ ಆಧರಿಸಿ ಸಿಬಿಐ ಸ್ವತಂತ್ರವಾಗಿ ತನಿಖೆ ನಡೆಸುತ್ತಿದೆ. ಸಿಬಿಐ ತನಿಖೆಗೆ ಸಮ್ಮತಿ ರದ್ದುಪಡಿಸಿದ ಕ್ರಮವನ್ನ ಸಿಬಿಐ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದು ವಿಚಾರಣೆಯಲ್ಲಿದೆ. ಹೈಕೋರ್ಟ್ನ ತೀರ್ಪು ಡಿಕೆ ಶಿವಕುಮಾರ್ ಪಾಲಿಗೆ ಮಹತ್ವದ್ದಾಗಿದ್ದು ಅವರ ಭವಿಷ್ಯ ನಿರ್ಧರಿಸಲಿದೆ. ಇನ್ನು ಸಿಬಿಐ ಅಲ್ಲದೆ ದೆಹಲಿಯ ಡಿಕೆ ಶಿವಕುಮಾರ್ ನಿವಾಸಗಳ ಮೇಲೆ ಐಟಿ ದಾಳಿ ನಡೆಸಿ 8.59 ಕೋಟಿ ಲೆಕ್ಕವಿಲ್ಲದ ಹಣ ಸಂಗ್ರಹಕ್ಕೆ ಸಂಬಂಧಿಸಿದಂತೆಯೂ ಪ್ರಕರಣ ವಿಚಾರಣೆ ಹಂತದಲ್ಲಿದೆ. ಸದ್ಯ ಡಿಕೆ ಶಿವಕುಮಾರ್ ಪಾಲಿಗೆ ಸಿಬಿಐ ದಾಖಲಿಸಿರುವ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣವೇ ಮಹತ್ವದ್ದಾಗಿದ್ದು ಬಂಧನ ಸಾಧ್ಯತೆ ಇರುವ ಪ್ರಕರಣವೂ ಕೂಡ ಇದೇ ಆಗಿದೆ. ಸಿಬಿಐ ತನಿಖೆಗೆ ಸಮ್ಮತಿ ಹಿಂಪಡೆಯುವ ಮೂಲಕ ಸಿಬಿಐ ಕಟ್ಟಿಹಾಕಲು ಸದ್ಯಕ್ಕೆ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆಶಿ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ಗೆ ಸಾಷ್ಟಾಂಗ ನಮಸ್ಕಾರ ಅಂದಿದ್ದಾರೆ. ಇಲ್ಲಿಂದನೇ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇಲ್ಲಿಂದನೂ ಹೇಳ್ತಾ ಇದ್ದೀನಿ, ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ. ಸೊ ನಾನೇನ್ ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದೆ. ಈಗೂ ಸಿಬಿಐನವ್ರು ಏನೇನ್ ಮಾಡ್ತಾ ಇದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ. ಇವತ್ತು ಮಾತಾಡಕ್ ಹೋಗಲ್ಲ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಈಗಿದು ಡಿಕೆಶಿಗೆ ತಾತ್ಕಾಲಿಕವೇ. ಆದ್ರೆ ಹೈಕೋರ್ಟ್ ನೀಡಬಹುದಾದ ತೀರ್ಪು ಡಿಕೆ ಶಿವಕುಮಾರ್ ಅವರ ಭವಿಷ್ಯ ನಿರ್ಧರಿಸಲಿದೆ. ರಮೇಶ್, TV9 ಬೆಂಗಳೂರು.